Hello, good morning to all of you. I am Professor and Dr. Parampalli Surendrapadhyay speaking from Bangalore. ಈಗ ನಿಮಗೆ ಗ್ರಹ ಲಕ್ಷಣದ ಬಗ್ಗೆ ನಿಧಾನವಾಗಿ ಹೇಳ್ತೇನೆ. ನೋಡಿ, 12 ರಾಶಿಗಳ ಅಧಿಪತಿಗಳು ಹಾಗೂ ನವಾಂಶಗಳ ಅಧಿಪತಿಗಳು ಕ್ರಮವಾಗಿ ಮಂಗಲ್, ಯಾಕಂದರೆ ಮೇಷದಿಂದ ಶುರುವಾಗ್ತದೆ. ಮಂಗಲ್, ಶುಕ್ರ, ಬುಧ, ಚಂದ್ರ, ಸೂರ್ಯ, ಬುಧ, ಶುಕ್ರ, ಮಂಗಲ್, ಗುರು, ಶನಿ, ಗುರು. ರಾಶಿಗಳ ಬಗ್ಗೆ ಗೊತ್ತಲ್ಲ: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂತ. ಆಮೇಲೆ ಲಾರ್ಡ್ಸ್ ಆಫ್ ದ ಹೋರಾಸ್ ಇಬ್ಬರೇ, ಸೂರ್ಯ ಮತ್ತು ಚಂದ್ರ ಅಂತ. ಆಯಿತಾ? ಸೊ ಅದು ಆಡ್ ರಾಶಿಗಳಿಗೆ. ಇವನ್ ರಾಶಿಗಳಿಗೆ ಚಂದ್ರ ಮತ್ತು ಸೂರ್ಯ ಆಗ್ತದೆ. ನಿಮಗೆ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ. ಆಮೇಲೆ 4 ಡೈರೆಕ್ಷನ್ ಇದೆಯಲ್ಲ, ಅದಕ್ಕೆ ಅಧಿಪತಿಗಳು ಯಾರು? ಈಸ್ಟ್, ಮೇಷ ಈಸ್ಟ್ ಪ್ರಥಮವಾಗಿ. ಆಯಿತಾ? ಈಸ್ಟ್, ಸೌತು, ವೆಸ್ಟ್, ನಾರ್ತ್. ಕರ್ಕಕ್ಕೆ ನಾರ್ತ್. ಹಾಗೆ ಮತ್ತೆ ಕೋನಾಸ್ ಸಿಂಹದಿಂದ ಶುರುವಾಗ್ತದೆ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ರಿಪೀಟ್, ಸೇಮ್. ಇನ್ನು ಪ್ರತಿಯೊಂದು ರಾಶಿಯನ್ನು 15 ಪಾರ್ಟ್ ಡಿಗ್ರೀಸ್ ಆಗಿ ವಿಭಾಗ ಮಾಡ್ತಾರೆ. ಆಡ್ ರಾಶಿ ರೂಲ್ಡ್ ಬೈ ಸೂರ್ಯ, ಆಯಿತಾ? ಆ್ಯಂಡ್ ಈವನ್ ರಾಶಿ ರೂಲ್ಡ್ ಬೈ ಚಂದ್ರ. ಸೊ 15 ಡಿಗ್ರಿ ಫಸ್ಟ್ ಸೂರ್ಯ ಆಡ್ ರಾಶಿಯಲ್ಲಿ, ಅಂದರೆ ಮೇಷ ಆಡ್ ರಾಶಿ. ಫಸ್ಟ್ 15 ಡಿಗ್ರಿ ಸೂರ್ಯ ಆಗ್ತದೆ, ಸೆಕೆಂಡ್ 15 ಡಿಗ್ರಿ ಚಂದ್ರ ಆಗ್ತಾನೆ. ಈವನ್ ರಾಶಿ ವೃಷಭ, ಫಸ್ಟ್ 15 ಡಿಗ್ರಿ ಚಂದ್ರ ಬರ್ತಾನೆ, ಆಮೇಲೆ 15 ಡಿಗ್ರಿ ಸೂರ್ಯ ಬರ್ತಾನೆ. ಆಯಿತಾ? ನೀವು ಬೇಕಾದರೆ ಅದನ್ನು ಕಾಲಮ್ ಮಾಡಿ ಹಾಕ್ಕೊಳ್ಬೋದು. ಇನ್ನು ನಮ್ಮ ತಮಿಳ್ ಆಸ್ಟ್ರಾಲಜರ್ ಒಬ್ಬ CG ರಾಜನ್ ಅಂತೇಳಿ, ಅವರ ಪ್ರಕಾರ ಮೇಷ ವೃಷಭ ಡೈರೆಕ್ಷನ್ ಯಾವುದು? ಈಸ್ಟ್. ಕಟಕ ಸಿಂಹ ದಕ್ಷಿಣ, ತುಲಾ ವೃಶ್ಚಿಕ ಪಶ್ಚಿಮ, ಹಾಗೂ ಕುಂಭ ಮೀನ ಉತ್ತರ ಅಂತ. ಆಮೇಲೆ ಮಿಥುನ ಸೌತ್ ಈಸ್ಟ್, ಕನ್ಯಾ ಸೌತ್ ವೆಸ್ಟ್, ಧನು ನಾರ್ತ್ ವೆಸ್ಟ್, ಹಾಗೂ ಮೀನ ನಾರ್ತ್ ಈಸ್ಟ್. ಇದು ನಿಮಗೆ ಕೆಲವು ಬಾರಿ ನಿಮ್ಮ ಗಂಡ ಎಲ್ಲಿಂದ ಬರ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಬೇಕಾಗ್ತದೆ. ಆಯಿತಾ? ಸೊ ಭಾಳ ಒಳ್ಳೆಯದಾಗ್ತದೆ. ಇನ್ನು ಸೆವೆಂತ್ ರಾಶಿ, ಉಚ್ಚ ರಾಶಿಯಿಂದ 7ನೇ ಮನೆ ನೀಚ ರಾಶಿ, ಅಥವಾ ಅದನ್ನು ರಾಶಿಯ ಫಾಲ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ಆಯಿತಾ? ಈಗ ಡೀಪ್ ಎಕ್ಸಾಲ್ಟೇಷನ್ ರಾಶಿ ಆ್ಯಂಡ್ ಡಿಗ್ರೀಸ್, ಡೀಪ್ ಫಾಲ್ ರಾಶಿ ಆ್ಯಂಡ್ ಡಿಗ್ರೀಸ್ 2 ಮಾಡ್ಕೊಳ್ಳಿ. ಸೂರ್ಯ ಮೇಷದಲ್ಲಿ 10 ಡಿಗ್ರಿ ಉಚ್ಚನಾಗಿರ್ತಾನೆ, ಅದೇ ತುಲಾದಲ್ಲಿ ನೀಚನಾಗಿರ್ತಾನೆ, ಸೇಮ್ ಡಿಗ್ರಿ 10 ಡಿಗ್ರಿ. ಚಂದ್ರ ವೃಷಭದಲ್ಲಿ 3 ಡಿಗ್ರಿ ಉಚ್ಚನಾಗಿರ್ತಾನೆ, ವೃಶ್ಚಿಕದಲ್ಲಿ ನೀಚನಾಗಿರ್ತಾನೆ, ಸೇಮ್ ಡಿಗ್ರಿ 3. ಮಂಗಲ್ ಮಕರದಲ್ಲಿ ಉಚ್ಚನಾಗ್ತಾನೆ 28 ಡಿಗ್ರಿ, ಕರ್ಕದಲ್ಲಿ ಸೇಮ್ ಡಿಗ್ರಿ ನೀಚನಾಗ್ತಾನೆ. ಬುಧ ಕನ್ಯಾದಲ್ಲಿ 15 ಡಿಗ್ರಿ ಉಚ್ಚನಾಗ್ತಾನೆ, ಮೀನದಲ್ಲಿ 15 ಡಿಗ್ರಿ ನೀಚನಾಗ್ತಾನೆ. ಗುರು ಕರ್ಕದಲ್ಲಿ 5 ಡಿಗ್ರಿಯಲ್ಲಿ ಉಚ್ಚನಾಗ್ತಾನೆ, ಮಕರದಲ್ಲಿ 5 ಡಿಗ್ರಿ ನೀಚನಾಗ್ತಾನೆ. ಈಗ ನೀಚ 20ನೇ ತಾರೀಕು ನವಂಬರಿಂದ ನೀಚ ಗುರು ಬರ್ತಾ ಇದ್ದಾನೆ ಮಕರಕ್ಕೆ. ಶನಿ ತುಲಾದಲ್ಲಿ 20 ಡಿಗ್ರಿ ಉಚ್ಚ, ಮೇಷದಲ್ಲಿ 20 ಡಿಗ್ರಿ ನೀಚ. ಇನ್ನು ಕನ್ಯಾದಲ್ಲಿ ಪೋರ್ಷನ್ ಆಫ್ 5 ಡಿಗ್ರೀಸ್ ಬಿಟ್ಬಿಡಿ. ಆಮೇಲೆ 15 ಡಿಗ್ರಿ 1 ನಿಮಿಷದಿಂದ 20 ಡಿಗ್ರಿವರೆಗೆ ಮೂಲ ತ್ರಿಕೋಣ ಅಂತೇವೆ. ಅದರ ನಂತರ ಸ್ವಕ್ಷೇತ್ರ ಅಂತ ಕರಿತೇವೆ. ಅದೇ ರೀತಿ ವೃಷಭದಲ್ಲಿ ಫಸ್ಟ್ 3 ಡಿಗ್ರಿ ಉಚ್ಚ, ಅದರ ನಂತರ ಮೂಲ ತ್ರಿಕೋಣ 3.1ರಿಂದ 30 ಡಿಗ್ರಿವರೆಗೆ ಮೂಲ ತ್ರಿಕೋಣ ಅಂತ. ಫಾರ್ ಶುಕ್ರ ಅಪ್ ಟು 20 ಡಿಗ್ರೀಸ್ ಇನ್ ತುಲಾ ಮೂಲ ತ್ರಿಕೋಣ, ಆಮೇಲೆ ಅದು ರೆಸ್ಟ್ ಹರೋನ್ ಭಾವ ಸ್ವಕ್ಷೇತ್ರ ಅಂತ ಕರಿತೇವೆ. ಫಸ್ಟ್ 20 ಡಿಗ್ರೀಸ್ ಆಫ್ ಸಿಂಹ ಈ ಸೂರ್ಯಾಸ್ ಮೂಲ ತ್ರಿಕೋಣ, ದ ರಿಮೈನಿಂಗ್ ಪೋರ್ಷನ್ ಆಫ್ ಇಸ್ ಓನ್ ಭಾವ. ಶನಿ ಹ್ಯಾಸ್ ದ ಸೇಮ್ ಆರ್ಗ್ಯುಮೆಂಟ್ ಇನ್ ದ ರಾಶಿ ಕುಂಭ as Surya has in Simha.
It is Mula Trikona up to 12 degrees in Mesha for Mangal, while rest is ಸ್ವಕ್ಷೇತ್ರ. ಅಂದರೆ ಏನಂತ 12 ಡಿಗ್ರಿವರೆಗೆ ಆತ ಉಚ್ಚನಾಗಿರ್ತಾನೆ ಮೇಷ, 12 ಡಿಗ್ರಿವರೆಗೆ. ಗುರು ದ ಫಸ್ಟ್ 5 degrees ಇನ್ ಧನು ಆರ್ ಮೂಲ ತ್ರಿಕೋಣ ಆ್ಯಂಡ್ ದ ರೆಸ್ಟ್ ಈಸ್ ಸ್ವಕ್ಷೇತ್ರ. ಆಯಿತಾ? ಟೇಕ್ ದಿ ಮೂಲ ತ್ರಿಕೋಣ ಭಾವ ಆಫ್ ಗ್ರಹ. ಈಗ ಕುಂಭವನ್ನು ತೆಗೆದುಕೊಂಡ್ರೆ ಮೂಲ ತ್ರಿಕೋಣ 3rd house, 6th house, 7th house, 10th house, 11th house becomes inimical sign, inimical planets. ಕುಂಭ ತಗೊಂಡ್ರೆ ಕುಂಭ, ಮೀನ, ಮೇಷ. ಮೇಷ ಆ ಶನಿಗೆ ಮಂಗಲ್ ಶತ್ರು. ಅದೇ ರೀತಿ 10th house ವೃಶ್ಚಿಕ ಬರ್ತದೆ, ಮಂಗಲ್ ಅಗೇನ್ ಶತ್ರು. 6ನೇ ಮನೆ, ಕುಂಭದಿಂದ 6ನೇ ಮನೆ ಚಂದ್ರ ಬರ್ತಾನೆ, ಶತ್ರು. 7ನೇ ಮನೆ ಸಿಂಹ ಬರ್ತಾನೆ, ಶತ್ರು. ಆಯಿತಾ? ಸೊ 6, 7. 10ನೇ ಮನೆ ಯಾವ್ದು ಬರ್ತದೆ? ಆಲ್ರೆಡಿ ಹೇಳಿದ್ದೇನೆ ನಾನು. ಆಯಿತಾ? 10ನೇ ಮನೆ ತುಲಾ. ಕುಂಭದಿಂದ 10ನೇ ಮನೆ ಎಷ್ಟು? ಕುಂಭದಿಂದ ವೃಶ್ಚಿಕ. ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 10ನೇ ಮನೆ. 11ನೇ ಮನೆ ಗುರು ಬರ್ತಾರೆ. ಓಕೆ. ಸೊ ಫ್ರಮ್ ದ್ಯಾಟ್ ಆರ್ ಇನಿಮಿಕಲ್ ಟು ದಿ ಗ್ರಹ. ಸೊ ಹಾಗೆ 3rd house ಕಮ್ಸ್ ಏರೀಸ್. ದ ಲಾರ್ಡ್ ಆಫ್ ಮಾರ್ಸ್ ಈಸ್ ಇನಿಮಿಕಲ್ ಟು ಸ್ಯಾಟರ್ನ್. ಓಕೆ. 6th house ಕ್ಯಾನ್ಸರ್. ಸೊ ಅದೇ ಭಾವ ಅಲ್ಲ, ಓನ್ಲಿ ಅಪ್ ಟು 10th ಮಾತ್ರ. ಅದೇ ರೂಲು ಭಾವ ಹ್ಯಾಪನ್ಸ್ ಟು ಬಿ ಎಕ್ಸಾಲ್ಟೇಷನ್ ಬಂದುಬಿಟ್ರೆ ಅದು ಅಪ್ಲೈ ಆಗೋಲ್ಲ, ತಿಳ್ಕೊಳ್ಳಿ. ಆಯಿತಾ? ಈಗ ಮಂಗಲ್ ಹ್ಯಾಸ್ ಅ ಮೂಲ ತ್ರಿಕೋಣ ಮೇಷ. 10ನೇ ಮನೆ ಯಾವುದು? ಮೇಷದಿಂದ 10ನೇ ಮನೆ ಮಕರ ಬರ್ತದೆ. ಅದು ಎಕ್ಸಾಲ್ಟೇಷನ್ ಭಾವ. ಹೆನ್ಸ್ ಶನಿ ಈಸ್ ಎ ನ್ಯೂಟ್ರಲ್ ಟು ಮಂಗಲ್ ಅಂತ ತಿಳ್ಕೊಬೇಕಾಗುತ್ತೆ. ಅಲ್ಲಿ ಮಾತ್ರ. ಓಕೆ. ಸೊ ಟೆಂಪ್ರರಿ ಫ್ರೆಂಡ್ಶಿಪ್ ಬಿಟ್ವೀನ್ ಗ್ರಹಸ್ ಇರ್ತದೆ. 3rd house, 11th house, 12th house, 2nd house, 4th house, 10th house. ನಾನು ಅದನ್ನೇ ಏನು ಹೇಳಿದೆ ನಿಮಗೆ, ಯಾವುದೇ ಲಗ್ನದಿಂದ 2, 3, 4, 12, 11, 10 ಟೆಂಪ್ರರಿ ಫ್ರೆಂಡ್ಸ್ ಆಗ್ತಾರೆ. ಸೊ ಟೆಂಪ್ರರಿ ಫ್ರೆಂಡ್ಸ್, ನ್ಯಾಚುರಲ್ ಫ್ರೆಂಡ್ಸ್, ಅಧಿಮಿತ್ರರು ಅಂತ. ಟೆಂಪ್ರರಿ ಫ್ರೆಂಡ್ಸ್ ಇನಿಮಿಕಲ್, ಶತ್ರುಗಳು. ಸೊ ಅದು ಒಂದು ನಿಮಗೆ ಟೇಬಲ್ ಮಾಡಿ ಕೊಟ್ಟಿದ್ದೇನೆ, ಹೌದಾ? ಸೊ ಅದನ್ನು ನೋಡ್ಕೊಳ್ಳಿ. ಆಮೇಲೆ ದೃಷ್ಟಿಗೆ ಪ್ರತಿಯೊಂದು ನೇರ ದೃಷ್ಟಿ ನಾನು ಹೇಳಿದ್ದೇನೆ 100%. ಆಮೇಲೆ ಮಂಗಲ್ಲಿಗೆ 3 ಮತ್ತು 4ಕ್ಕೆ 100%, 4 ಮತ್ತು 8ಕ್ಕೆ 100%. ಆಮೇಲೆ ಗುರುಗೆ 5 ಮತ್ತು 9ಕ್ಕೆ 100%. ಆಮೇಲೆ ರಾಹುಗೂ 5 ಮತ್ತು 9, ಕೇತುಗೂ 5 ಮತ್ತು 9. ಮತ್ತು ಇನ್ಯಾವುದಿದೆ? ಮಂಗಲ್, ಶನಿ, ಗುರು. ಶನಿಗೆ 3 ಮತ್ತು 10. ಓಕೆ, 100%. ಮತ್ತು 3/4 ಅನ್ನೋದು 75% 4th and 8th ಭಾವಕ್ಕೆ ಇರುತ್ತೆ. 3rd ಹೌಸಾಗೆ 25% ದೃಷ್ಟಿ ಇರ್ತದೆ. ಆಯಿತಾ? ಆಮೇಲೆ ಗುರು ಆ್ಯಂಡ್ ಶುಕ್ರ ಬ್ರಾಹ್ಮಿನ್ಸ್. ಅದೇ ಮಂಗಲ್ ಕ್ಷತ್ರಿಯ, ಚಂದರ್ ಮೂನ್ ಈಸ್ ವೈಶ್ಯ, ಬುಧ ಈಸ್ ಮಿಕ್ಸೆಡ್ ಬ್ರೀಡ್. ಓಕೆ. ಶನಿ ಶೂದ್ರ ಬರ್ತಾನೆ. ಆ್ಯಕ್ಚುಲಿ ಮಿಕ್ಸೆಡ್ ಬ್ರೀಡ್ ಅಂದರೆ ಶೂದ್ರ ಮತ್ತು ವೈಶ್ಯ ಸೇರಿಬಿಡ್ತಾನೆ. ಯಾಕಂದರೆ ಬುಧ ಇದ್ದವ್ರು ನೀವು ನೋಡಿ, ಆ ಕಡೆ ಗದ್ದೆಯಲ್ಲೂ ಕೆಲಸ ಮಾಡ್ತಾರೆ, ಈ ಕಡೆ ವೈಶ್ಯರ ಥರ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ದೇ ಆರ್ ಬಿಲಾಂಗಿಂಗ್ ಟು ಬೋತ್. ಓಕೆ. ಆಮೇಲೆ ಬುಧ ಮತ್ತು ಶುಕ್ರ ರಾಹು, ಶನಿ, ಕೇತು, ಸೂರ್ಯ, ಮಂಗಲ್ ಆ್ಯಂಡ್ ದ ಡಾರ್ಕ್ ಫೋರ್ಟ್ನೈಟ್ ಅಂದರೆ ಕೃಷ್ಣ ಪಕ್ಷದ ಚಂದ್ರ ಆರ್ ಮೇಲ್ ಫಿಕ್ಸ್. ಬುಧ, ಗುರು, ಶುಕ್ರ ಆ್ಯಂಡ್ ವ್ಯಾಕ್ಸಿಂಗ್ ಅಂದರೆ ಶುಕ್ಲ ಪಕ್ಷದ ಚಂದ್ರ ಬೆನಿಫಿಕ್ಸ್ ಅಂತೇಳಿ ಕರೀತಾರೆ. ಬುಧ, ಶುಕ್ರ ಹ್ಯಾವ್ ರಜೋಗುಣ, ವೈಲ್ ಗುರು, ಸೂರ್ಯ ಆ್ಯಂಡ್ ಚಂದ್ರ ಆರ್ ಸಾತ್ವಿಕ್ ಗ್ರಹಸ್. ಮಂಗಲ್ ಆ್ಯಕ್ಚುಲಿ
Mangal, Shani and Rahu possess tamoguna. These qualities are reflected in their action ಅಂತ. ಇನ್ನು ಕೆಲವೊಂದು ರೋಗಗಳು ಯಾರ್ಯಾರಿಗೆ ಅಂತೇಳಿ, ಬೈಲ್ ಕಂಪ್ಲೇಂಟ್ ಅಂತ ಹೇಳ್ತಾರಲ್ಲ ಸೂರ್ಯ ಮತ್ತು ಮಂಗಲಿಗೆ. ವಿಂಡ್ ಚಂದ್ರ ಆ್ಯಂಡ್ ಶನಿಗೆ. ವಿಂಡ್ ಫೆಲ್ಗಮ್ ಶುಕ್ರ ಮತ್ತು ಚಂದ್ರನಿಗೆ, ಅಂದರೆ ಕಫ. ಬುಧ ಹ್ಯಾಸ್ ಎ ಮಿಕ್ಸ್ಚರ್ ಆಫ್ ದ 3 ವಾತ ಪಿತ್ತ ಕಫ. ತಿಳ್ಕೊಳ್ಳಿ, ಸೂರ್ಯ ಈಸ್ ಆಫ್ ಡಾರ್ಕ್ ರೆಡ್ ಕಲರ್, ಚಂದ್ರ ಈಸ್ ವೈಟ್, ಡೀಪ್ ರೆಡ್ ಈಸ್ ದ ಕಾಂಪ್ಲೆಕ್ಷನ್ ಆಫ್ ಮಂಗಲ್, ವೈಲ್ ಮರ್ಕ್ಯುರಿ ಈಸ್ ಗ್ರೀನ್ ಕಲರ್. ಆಮೇಲೆ ಗುರು ಗೋಲ್ಡನ್ ಯೆಲೋಯಿಶ್, ಶುಕ್ರ ಈಸ್ ವೈಟಿಶ್, ಶನಿ ಈಸ್ ಬ್ಲೂ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್. ಮಾಂದಿ ದ ಸನ್ ಆಫ್ ಶನಿ ಹ್ಯಾಸ್ ಮೆನಿ ಕಲರ್ಸ್. ರಾಹುಸ್ ಕಲರ್ ಈಸ್ ಎ ಡಾರ್ಕ್ ಕೊಲೆಜಿನ್ ಬ್ಲೂ ಮಿಕ್ಸ್. ಇದು ನಿಮಗೆ ಕಲರಿಗೆ ಭಾಳ ಯೂಸ್ ಆಗುತ್ತೆ. ಓಕೆ, ಆಮೇಲೆ ಬಾಡಿ, ಸೂರ್ಯನ ಬಾಡಿ ಹೇಗಿರುತ್ತೆ ಅಂಥೇಳಿ. ಒಂದು ರೀತಿಯಲ್ಲಿ ಸ್ಕ್ವೇರ್, ಅವನ ಕಣ್ಣುಗಳು ಪಿಂಕ್ ಇನ್ ಕಲರ್, ಆ್ಯಂಡ್ ಹಿ ಹ್ಯಾಸ್ ಸ್ಪಾರ್ಸ್ ಹೇರ್ ಆನ್ ಹಿಸ್ ಬಾಡಿ ಆ್ಯಂಡ್ ಹೆಡ್. ಸಿಕ್ಕಾಪಟ್ಟೆ ಕೂದಲು ಇರ್ತದೆ ಎದೆ ಮೇಲೆ. ನಾನು ನೋಡಿದ್ದೇನೆ, ಆಯಿತಾ. ಅವರು ಸೂರ್ಯ ಪಾಪ್ಯುಲರ್ ಭಾಳ, ಅವರು ನೋಡಿದ್ರೆ ಗಂಭೀರವಾಗಿರ್ತಾರೆ, ವೆರಿ ಮಾತಾಡಲೇಬೇಡ ಅಂತ. ನಮ್ಮ ಊರಿನಲ್ಲಿ ಸುಬ್ರಹ್ಮಣ್ಯ ಉಪಾಧ್ಯಾಯರೊಬ್ಬರು ಇದ್ದರು, ಪ್ರಿನ್ಸಿಪಾಲ್ ಆಫ್ ವಿವೇಕ ಜೂನಿಯರ್ ಕಾಲೇಜ್ ಆಗಿದ್ದರು ಅವರು. ಹಾಗೆ ಆಯಿತಾ. ನಮ್ಮ ಬ್ರದರ್ ಒಬ್ಬರು ಅದೇ ಥರ ಇದ್ದಾರೆ. ಆಮೇಲೆ ಹಿ ಡಸ್ ನಾಟ್ ಲಿವ್ ಫಾರ್ ಎ ಲಾಂಗ್ ಟೈಮ್ ಇನ್ ಒನ್ ಪ್ಲೇಸ್, ಈಸ್ ಆಫ್ ಲೇಸಿ ಡಿಸ್ಪೊಸಿಷನ್, ಹಿಸ್ ನೀಸ್ ಆರ್ ವೀಕ್. ನೋಡಿ, ಸೂರ್ಯ ಇದ್ದರೂ ಕೂಡ ಅವರ ಮಣಗಂಟು ಇದೆಯಲ್ಲ, ನೀಸ್ ಭಾಳ ವೀಕ್ ಆಗಿರುತ್ತೆ. ಹಿ ಹ್ಯಾಸ್ ಪ್ಲೀಸಿಂಗ್ ಫೇಸ್ ಆ್ಯಂಡ್ ಡೆಲಿವರ್ಸ್ ಪ್ಲೀಸಿಂಗ್ ಸ್ಪೀಚ್ ಅಂತೇಳಿ. ಕೆಲವು ಸಾರಾವಳಿ ಪ್ರಕಾರ ದೇ ಹ್ಯಾವ್ ಗಾಟ್ ಸ್ಟೌಟ್ ಲೆಗ್ಸ್ ಅಂತೇಳಿ. ಇದು ನಾರ್ಮಲಿ ಪ್ರಶ್ನೆ ಲಗ್ನದಲ್ಲಿ ಕೇಳಿದರೆ ನಿಮಗೆ ಯಾವ ರೀತಿಯ ಕಾಯಿಲೆ ಬರ್ತದೆ ಅಂದರೆ ಅದನ್ನು ಉಪಯೋಗಿಸ್ಬೋದು. ಚಂದ್ರ ಇದ್ದವರು ಟಾಲ್ ಆಗಿರ್ತಾರೆ, ಟೆಂಡರ್ ನೇಚರ್ಡ್, ಬ್ರಿಲಿಯಂಟ್ ಇನ್ ಮೆಂಟಲ್ ಡಿಸ್ಪೊಸಿಷನ್, ಕೈಂಡ್, ಸ್ಕಿಲ್ಡ್ ಇನ್ ಪಾಲಿಸಿ ಆರ್ ಪಾಲಿಟಿಕ್ಸ್, ಆ್ಯಂಡ್ ಹ್ಯಾಸ್ ಮಿಕ್ಸ್ಡ್ ಹ್ಯೂಮರ್ ಆಫ್ ವಿಂಡ್ ಆ್ಯಂಡ್ ಬೈಲ್. She wears white robes and ornaments. Her body resembles a well-drawn circle. ಅಂದರೆ ಗುಂಡಗಾಗಿರ್ತಾರೆ ಅಂತೇಳಿ ಬಾಡಿ. ಇಮ್ಯಾಜಿನ್ ದ ಫುಲ್ ಚಂದರ್ ವಿಚ್ ಈಸ್ ಪರ್ಫೆಕ್ಟ್ ಸರ್ಕಲ್. ಆ ಥರ ಗುಂಡಗಿರ್ತಾರೆ ಅಂಥವ್ರು ನೋಡಿ ಹೇಳ್ಬೋದು. ಅಕಾರ್ಡಿಂಗ್ ಟು ಫಲದೀಪಿಕೆ ಏನಾಗುತ್ತೆ ಅಂದರೆ ಮಿಕ್ಸ್ ಆಫ್ ಬೋತ್ ಯೂತ್ ಆ್ಯಂಡ್ ಓಲ್ಡ್ ಏಜ್. ಅಂದರೆ ಒಂದು ಕಾಣಲಿಕ್ಕೆ ಯಂಗೂ ಇರ್ತಾರೆ, ಓಲ್ಡು ಮಿಕ್ಸ್ ಆಗಿರ್ತಾರೆ. ಪೆಲ್ಗಮೆಟಿಕ್ ಅಂದರೆ ಕಫಯುಕ್ತವಾದ ಬಾಡಿ ಅವ್ರದ್ದು. ಹೇರ್ ಇರೋದಿಲ್ಲ, ಆಯಿತಾ. ಸಾರಾವಳಿ ಚಂದ್ರ ಈಸ್ ಫಿಕಲ್ ಮೈಂಡೆಡ್. ಸಾರಾವಳಿ ಪ್ರಕಾರ ಕರೆಕ್ಟ್, ನನಗೆ ತಿಳಿದ ಮಟ್ಟಿಗೆ ಫಿಕಲ್ ಮೈಂಡೆಡ್ ಅವರು. ಫೆಲ್ಗಮ್ಯಾಟಿಕ್ ಆ್ಯಂಡ್ ರುಮ್ಯಾಟಿಕ್ ಇನ್ ಕಾನ್ಸ್ಟಿಟ್ಯೂಷನ್, ಕರೆಕ್ಟ್, ರುಮ್ಯಾಟಿಕ್. ಓಕೆ, ದಿಸ್ ಈಸ್ ಪರ್ಫೆಕ್ಟ್. ಮಂಗಲ್ ಈಸ್ ಅನ್ಸ್ಟಡಿ ಇನ್ ಮೈಂಡ್. ಹಿ ಈಸ್ ಕೆಪಬಲ್ ಆಫ್ wounding. He has blood reddish eyes. He is bilious, depicted with fire and arms. His voice is rough. His belly is depressed. He is modest. Mangal is young anta karitare. He has curly and shining hair. He is liberal. He rules bone marrow and bones. Okay. According to Saravali, Mangal is short in stature, has green eyes, ever ready for quarrels. ಜಗಳ ಮಾಡಲಿಕ್ಕೆ ರೆಡಿಯಾಗಿ ಕಾದಿರ್ತಾರಂತೆ ಮಂಗಲ್ ಯಾರ್ಯಾರಿಗಿದೆ ಅವರು ನೋಡ್ಕೊಳ್ಳಿ. ಇನ್ನು ನಾನು ಬುಧ. ಓಕೆ, ಬುಧ ಇಸ್ ಇನ್ 5th house, ಅದರಿಂದ ಮಿಥುನ ಲಗ್ನ. ಬುಧಾಸ್ ಐಸ್ ಆರ್ ಡಾರ್ಕ್. ಇದು ರಾಶಿ ಮತ್ತು ಲಗ್ನ ಬಂದಲ್ಲಿ ನೀವು ಕಂಬೈನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನಂದು ವೃಷಭ ರಾಶಿ, ಅಲ್ಲಿ ಶುಕ್ರ ಇನ್ಚಾರ್ಜ್. ಬುಧಾಸ್ ಐಸ್ ಆರ್ ಡಾರ್ಕ್. He is well versed in politics or in policy making. Yes, correct. ನಾನು ಬ್ಯಾಂಕ್ನಲ್ಲಿ I am very excellent in these fields. He is of medium height, sometimes firm and sometimes unsteady. ಸ್ವಲ್ಪ ಆಚು ಈಚೆ ಇರ್ತವೆ, ಹಾಗೂ ಸೈ ಹೀಗೂ ಸೈ. ಜಾಲಿ ನೇಚರ್ಡ್. ಯಸ್, ಐ ಆಮ್ ಎ ವೆರಿ ಜಾಲಿ ಮ್ಯಾನ್. ನಾನು ಸೀರಿಯಸ್ ಯಾವತ್ತೂ ಇರುವುದಿಲ್ಲ. ಇನ್ ಟಚ್ ವಿತ್ ಆಲ್ ಕೈಂಡ್ಸ್ ಆಫ್ ನ್ಯೂಸ್, ಅಂದರೆ
ರೂಮರ್ಸ್ ಮಾಂಗರ್ಸ್ ಅಂತೇಳಿ, ಯಾರಿಗೂ ಹೇಳಬೇಡಿ ಅಂಥೇಳಿ ಎಲ್ಲರಿಗೂ ಹೇಳಿರ್ತೇನೆ. ಒಂದು ಫ್ರಾಡ್ ಹಾಗೆ, ಅದು ಮಾಡಿದ್ದು ನಮ್ಮ ಒಂದು ಅಸೋಸಿಯೇಷನ್ನು ಭಾಳ ಖಾಸ್ ವ್ಯಕ್ತಿಯೇ. ಯಾರಿಗೂ ಹೇಳಬೇಡಿ ಅಂಥೇಳಿ ಅವರ ಜನರಲ್ ಸೆಕ್ರೆಟರಿನ ಕರೆದು ಎಲ್ಲರಿಗೂ ಹೇಳಿ ಇಟ್ಟಿದ್ದಾನೆ, ಯಾರಿಗೂ ಹೇಳಬೇಡಿ, ಭಾಳ ಸೀಕ್ರೆಟ್, ಇದು ಟಾಪ್ ಸೀಕ್ರೆಟ್. ಸೊ ನನ್ನ ಉದ್ದೇಶ ಏನದು, ಅದು ಎಲ್ಲರಿಗೂ ಗೊತ್ತಾಗಬೇಕಂತೇಳಿ. ಅಲ್ಟಿಮೇಟ್ಲಿ ಐ ಆಮ್ ಸಕ್ಸಸ್ಫುಲ್ ಇನ್ ದ್ಯಾಟ್. ಓಕೆ, ನನಗೇನು ಪನಿಷ್ಮೆಂಟ್ ಅಂದರೆ ಟ್ರಾನ್ಸ್ಫರ್. ಬ್ಯಾಂಗ್ಳೂರಿಗೆ 26 ವರ್ಷ ನಂತರ ಬಂದಿದ್ದೇನೆ. ಇಲ್ಲೂ ಕೂಡ ಕಿತಾಪತಿ ಮಾಡಿ ಫ್ರಾಡನ್ನು ಹಿಡಿದು ಮತ್ತು ಡೆಲ್ಲಿಗೆ ರಿಟೈರ್ಮೆಂಟ್ ಟೈಮ್ನಲ್ಲಿ ಡೆಲ್ಲಿ ಪ್ರಿನ್ಸಿಪಾಲ್ ಆಗಿ ಹಾಕಿದರು. ಇದು ಬುಧನ ನೇಚರ್ ತಿಳ್ಕೊಳ್ಳಿ. ಬಟ್ ಹಿ ಡಸ್ ನಾಟ್ ಕೇರ್. ಐ ಡಿಡ್ ನಾಟ್ ಕೇರ್. ವೆರಿ ವಿಟ್ಟಿ, ಎಸ್, ಸ್ಕಾಲರ್ಲಿ ಆ್ಯಂಡ್ ಹ್ಯಾಸ್ ದ ಕಾಂಪೋಸಿಷನ್ ಮಿಕ್ಸ್ಡ್ ವಿತ್ ದಿ 3 ಹ್ಯೂಮರ್ಸ್, ಬಾಯ್ಲ್, ಫೆಲ್ಗಮ್ ಆ್ಯಂಡ್ ವಿಂಡ್. ವಾತ ಪಿತ್ತ ಕಫ ಇದನ್ನು ಸಫರ್ ಪಡ್ತಾರೆ. ನೀವು ಯಾರೇ ಬುಧ ಮೇನಿದ್ದವರು ಇದು ಒಪ್ಪಲೇಬೇಕು. ಫಲದೀಪಿಕಾ ಪ್ರಕಾರ ಏನೋ ಬುಧ ರೂಲ್ ಸ್ಕಿನ್ ಆ್ಯಂಡ್ ಇಸ್ ಫುಲ್ ಆಫ್ ವೇನ್ಸ್, ಆರ್ಟರೀಸ್ ಆ್ಯಂಡ್ ನರ್ವ್ಸ್. ನಾ ಹೇಳ್ತಾ ಇರ್ತೇನೆ, ನರ್ವ್ಸ್ ಡಿಸಾರ್ಡರ್ ಬರ್ಬೋದು, ಮೆಮರಿ ಲಾಸ್ ಬರ್ಬೋದು ಅಂತ. ಈಸ್ ಅನ್ ಈವನ್ ಬಾಡಿ ಅಕಾರ್ಡಿಂಗ್ ಟು ದಶಾಧ್ಯಾಯ್. ಈ ಸ್ವೀಟ್ ಸ್ಪೋಕನ್ ಬಟ್ ಸ್ಟ್ಯಾಮರಿಂಗ್ ಇನ್ ಸ್ಪೀಚ್. ನನ್ನಲ್ಲಿ ಆ ಥರ ಇಲ್ಲವೇ ಇಲ್ಲ. ದಶಾಧ್ಯಾಯ್ ಮೇ ಬಿ ಕರೆಕ್ಟ್ ಇನ್ ಇಸ್ ಓನ್ ಸ್ಟೈಲ್. ಗುರು ಹ್ಯಾಸ್ ಸಪೋಸ್ ಶುಕ್ರ ಇದ್ದರೆ, ನಂದು ಶುಕ್ರ ಇದಾನಂತ ಹೇಳಿನಲ್ಲ, ಶುಕ್ರ ಇದ್ದರೆ ಏನಂತ, ಲಸ್ಟ್ರಸ್ ಬಾಡಿ, ಇಂಟೆಲಿಜೆಂಟ್, ಬ್ರಾಡ್ ಮೈಂಡೆಡ್, ಬ್ರಾಡ್ ಐಡ್. ನೋಡಿ ಇದೆಲ್ಲ ನನಗೆ ಅಪ್ಲೈ ಆಗುತ್ತೆ. ಪ್ಯಾಷನೇಟ್ ಎಕ್ಸೆಟ್ರಾ. ಸಾರಾಳಿ ಅಕಾರ್ಡಿಂಗ್ ಟು ಫಲದೀಪಿಕಾ ಚಾಪ್ಟರ್ 11 ಶ್ಲೋಕ 13, ಶುಕ್ರ ಹ್ಯಾಸ್ ಸ್ಟೌಟ್ ಬಾಡಿ, ಬ್ರಾಡ್ ಐಸ್, ವಿಂಡ್ ಆ್ಯಂಡ್ ಫೆಲ್ಗಮ್ ಇನ್ ಕಾನ್ಸ್ಟಿಟ್ಯೂಷನ್. ಎಸ್ ಅಚೀವ್ಡ್ ಸೆಮಿನಲ್ ಗ್ರೋತ್ ಅಂತ. ಅದೇ ಗುರು ಆಗಿದ್ದರೆ, ಗುರು ಹ್ಯಾಸ್ ಸ್ಟೌಟ್ ಆ್ಯಂಡ್ ಟಾಲ್ ಬಾಡಿ, ಹಿಸ್ ಐಸ್ ಆರ್ ನೈದರ್ ಬಿಗ್ ನಾರ್ ಸ್ಮಾಲ್. ಒಂದು ರೀತಿಯಲ್ಲಿ ಲಯನ್ ಐಸ್ ಅಂತೇಳಿ ಹೇಳ್ತಾರೆ. ಈಸ್ ಇಂಟೆಲಿಜೆಂಟ್, ವೆಲ್ ವರ್ಸ್ಡ್ ಇನ್ ಪಾಲಿಟಿಕ್ಸ್ ಆರ್ ಪಾಲಿಸಿ ಮೇಕಿಂಗ್. ಇವನು ಬುಧನಾಗೆ. ಓಕೆ, ಆ್ಯಸ್ ಪ್ರಾಮಿನೆಂಟ್ ಬೈಲಿಯಸ್ ಕಾಂಪೋಸಿಷನ್, ಇಸ್ ಅ ವೆರಿ ಎಲಕ್ವೆಂಟ್ ಸ್ಪೀಕರ್, ವೇರ್ಸ್ ಯೆಲ್ಲೋ ಅಪರಲ್ಸ್ ಆ್ಯಂಡ್ ಜುವೆಲ್ಸ್ ಆ್ಯಂಡ್ ಈಸ್ ಆಫ್ ನೋಬಲ್ ಡಿಸ್ಪೊಸಿಷನ್. ನೋಡಿ, ಗುರುಸ್ ವಾಯ್ಸ್ ರಿಸೆಂಬಲ್ಸ್ ದಟ್ ಆಫ್ ಎ ಲಯನ್. ಅಂತ. ಎಸ್ ಫ್ಲೆಶಿ ಬಾಡಿ, ಸರಾವಳಿ. ಅಕಾರ್ಡಿಂಗ್ ಟು ದಶಾಧ್ಯಾಯ ಈಸ್ ಎ ಆಫ್ ವರ್ಚುವಸ್ ಡಿಸ್ಪೊಸಿಷನ್. ಶನಿ ಹ್ಯಾಸ್ ಹಾರ್ಡ್ ನೈಲ್ಸ್ ಆ್ಯಂಡ್ ಟೀತ್. ಒಳ್ಳೆ ದೊಡ್ಡ ಉಗ್ರ ಬೆಳೆಸೋದು, ಹಲ್ಲುಗಳು ಕೋರೆಯಾಗಿ ಹಲ್ಲು, ಹೇರ್ಗಳು. ಈಸ್ ಡಿಸೆಪ್ಟಿವ್. ಹಿ ಹ್ಯಾಸ್ ಲಾಂಗ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್. ಕೆಲವ್ರದ್ದು ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಅಣ್ಣನ ಮಗ ಕುಂಭರಾಶಿ, ಕುಂಭ ಲಗ್ನದವ, ಐ ಥಿಂಕ್ ಕುಂಭರಾಶಿ, ಶತಭಿಷ ನಕ್ಷತ್ರ, ಮಕರ ಲಗ್ನ. ಸೊ ಶನಿಯಾಗೆ ಉದ್ದ ಕೈ, ಉದ್ದ ಕಾಲು, ಅವ್ರ ಅಮ್ಮನೋದೇ ಥರನೇ. ಆಯಿತಾ. ಹಿಸ್ ಕಾನ್ಸ್ಟಿಟ್ಯೂಷನ್ ಇಸ್ ಬೈಲಿಯಸ್. ಹಿ ಹ್ಯಾಸ್ ಪ್ರಾಮಿನೆಂಟ್ ವೇನ್ಸ್, ಇಸ್ ಇಂಡೋಲೆಂಟ್ ಆ್ಯಂಡ್ ಪೀಸ್ಲೆಸ್. ಶನಿ ಈಸ್ ಲೇಮ್, ಸಪೂರ. has deeply depressed eyes and is lazy. ನೋಡಿದ್ರೆ ಗೊತ್ತಾ ಲೇಜಿ ಬುಗರ್ ಅಂತ. Eros muscles, he has an emicated body, ಫಲದೀಪಿಕಾ ಪ್ರಕಾರ. ಓಕೆ, ಸೊ ಜಾತಕ ಪಾರಿಜಾತ ಚಾಪ್ಟರ್ 2 ನೀವು ರೆಫರ್ ಮಾಡ್ಬೋದು. ಮಂಗಲ್ ರಿಸೆಂಬಲ್ಸ್ ಎ ಬಾಯ್ ಇನ್ ಅಪಿಯರೆನ್ಸ್ ವೈಲ್ ಬುಧ ಲುಕ್ಸ್ ಯಂಗ್ ಅಂತ. ಮಂಗಲ್ ಬಾಯ್, ಬುಧ ಯಂಗ್ ಆಲ್ವೇಸ್. ಎಸ್, ನನಗೆ ನೋಡಿದ್ರೆ 68 ವರ್ಷ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ದ ಆ್ಯಕ್ಷನ್ ಆಲ್ಸೋ ಲೈಕ್ ದಟ್ ಓನ್ಲಿ. ಓಕೆ, ಜನರಲ್ ರೂಲ್ ಏನಂದರೆ, ಪರ್ಸನ್ ಅಕ್ವೈರ್ಸ್ ದ ನೇಚರ್ ಆ್ಯಂಡ್ ಅಪಿಯರೆನ್ಸ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ರಹ ಎಟ್ ದ ಮೊಮೆಂಟ್ ಆಫ್ ಬರ್ತ್. ಅಂದರೆ ಷಡ್ಬಲ ನೋಡ್ಬೇಕು ನೀವು. ಷಡ್ಬಲದಲ್ಲಿ ಸ್ಟ್ರಾಂಗೆಸ್ಟ್ ಯಾವುದಿರುತ್ತೆ, ಆ ಒಂದು ಪ್ಲ್ಯಾನೆಟಿನ ನೇಚರ್ ತಗೊಳ್ತಾನೆ ಅಂಥೇಳಿ. ಓಕೆ, ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನೀವು ಹೇಳಬೇಕು ನನಗೆ. ಇರಲಿ. ಆಮೇಲೆ ಪ್ರತಿಯೊಂದು ಗ್ರಹಕ್ಕೆ ಸುಮಾರು ಹೆಸರುಗಳಿಗೆ ಕರೀತಾರೆ. ರವಿ, ಭಾನುವಾರ ನೋಡಿ, ಭಾಸ್ಕರ, ದಿವಾಕರ, ಮಾರ್ತಾಂಡ, ಸವಿತಾ. ಸವಿತಾ ಅಂದರೆ ಹೆಣ್ಣಿನ ಹೆಸರು, ಆಯಿತಾ, ಸವಿತಾ ಅಂಥೇಳಿ, ಆಯಿತಾ. ಆಮೇಲೆ ಸೂರ್ಯ, ಹೀಗೆ. ಸೊ ಇನ್ನು ಚಂದ್ರನಿಗೆ ಶಶಿ, ಶಶಾಂಕ,
ವಿಧು ಸೋಮ ನಿಸಾಕರ ಸೀತಾಂಶು ಉದುಂತ. ಉದುಂತ ಅಂದರೆ 27 ನಕ್ಷತ್ರದ ಗಂಡ ಅಂಥೇಳಿ. ಆ್ಯಂಡ್ ಇಂದು ಇದೆಲ್ಲ ಚಂದ್ರನಿಗೆ ಕರೀತಾರೆ. ಗ್ರಹ ಮಂಗಲಿಗೆ ಆರ, ವಕ್ರ, ಮಹಿಜ, ರುಧಿರ, ರಕ್ತ, ಅಂಗಾರಕ ಆ್ಯಂಡ್ ಕೃದ್ರಾದ್ರಿಕ್. ಓಕೆ. ಬುಧ ಸೌಮ್ಯ, ವಿಜ್ಞ, ಸೋಮಜ, ಬೋಧನ, ಕುಮಾರ ಆ್ಯಂಡ್ ವಿದುಸುತ. ಓಕೆ. ವಿದುಸುತ ಅಂದರೆ ಚಂದ್ರನ ಮಗ ಅಂಥೇಳಿ. ಸೋಮಜ ಮತ್ತು ವಿದುಸುತ. ಗುರುನ ಜೀವ, ಅಂಗೀರಸ, ಸುರಗುರು, ದೇವತೆಗಳ ಗುರು. ಮಂತ್ರಿ ವಚಸ್ಪತಿ, ಆರ್ಯ, ಬೃಹಸ್ಪತಿ, ಸುರಿ ಆ್ಯಂಡ್ ವಗೀಶ್. ಶುಕ್ರನಿಗೆ ಭೃಗು. ಓಕೆ. ಭೃಗುಸುತ, ಅಪುಜಿತ್, ಸೀತ, ಉಸಾನಾಸ್, ವೈದ್ಯ, ಪೂಜ್ಯ, ಕಾವ್ಯ, ಕವಿ. ಶನಿಗೆ ಕೋನ, ಮಂದ, ಶನಿ, ಕೃಷ್ಣ ಅಂದರೆ ಬ್ಲ್ಯಾಕ್, ಸೂರ್ಯ, ಪುತ್ರ, ಯಮ ಅಂದರೆ ಡಿಸಿಪ್ಲಿನ್, ಶಿಸ್ತು, ಡಿಸಿಪ್ಲಿನ್. ಪಂಗು ಅಂತ ಹೆಸರಿದೆ, ಹೌದು. ಶನೈಶ್ಚರ, ಸೌರಿ, ಕಲಾ ಆ್ಯಂಡ್ ಛಾಯಾಸುತ. ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೋಡಿ, ದೀಸ್ ಆರ್ ಅದರ್ ನೇಮ್ಸ್. ಆಯಿತಾ. ರಾಹು ಇಸ್ ಇಂಡಿಕೇಟೆಡ್ ಆಸ್ ತಾಮಸ್, ಅಸುರ, ಸ್ವರಭಾನು, ಭುಜಂಗ, ಭುಜಗ. ಓಕೆ. ಭುಜಂಗ, ಅಹಿ, ವಿದುಂತುದ, ಪತ, ಸೈನಿಕೇಯ. ಸೈನಿಕೆ ಅಂದರೆ ಸಿಮಿಕೆ ಮಗ, ಸಿಮಿಕೆ ಅಂತೇಳಿ ಕರೀತಾರೆ. ಕೇತು ಇಸ್ ಕಾಲ್ಡ್ ಸಿಕಿನ್. ಧ್ವಜ ಅಂದರೆ ಪತಾಕೆ, ಬಾವುಟ. ಧುಮ್ ಮೃತ್ಯುಪುತ್ರ ಆ್ಯಂಡ್ ಅನಲ. ನೋಡಿ, ಇದೆಲ್ಲ ಬೇಕಾಗುತ್ತೆ ನಿಮಗೆ. ಯಾರಾದರೂ ಕೇಳಿದರೆ ಹೆಸರಿಡಬೇಕಲ್ಲ, ಆವಾಗ ಇಂಥದ್ದನ್ನೆಲ್ಲ ಹೆಸರಿಡಲಿಕ್ಕೆ ಒಳ್ಳೆಯದು ಆಗ್ತದೆ. ಆಯಿತಾ. ಇದಿಷ್ಟು ಗ್ರಹ ಲಕ್ಷಣಗಳು ಅಂಥೇಳಿ. ಆಯಿತಾ. 9481156540 is my mobile number. Thank you very much. God bless you.